ಈಗ ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆ್ಯಸ್ ಪರ್ ಲಾ. ಬಟ್ ಹಿಂದೆ ಕೂಡ ನಾವು ಯಾವ ರೀತಿ ಇವೆಲ್ಲ ನಡೆದಿರೋದಂತ ನಾವು ನೋಡಿದ್ದೇವೆ. ಏನಿದ್ರು ಅವರು ಕೊಡಲಿ, ನೋಡೋಣ, ವಿ ವಿಲ್ ಸಿ. ಯಾಕಂದರೆ ಯಾರೂ ಕೂಡ ಕಾನೂನಿಗಿಂತ ಮೇಲಲ್ಲ. ಈಗ ಅವರು ಪ್ರಾಸಿಕ್ಯೂಷನಿಗೆ ಕೇಳಿದರೆ ಅದೇನೇನಿದೆ ಅಂತ ನೋಡೋಣ ಅಂತೆ. ವೈ ಆರ್ ವಿ ಜಂಪಿಂಗ್ ಟು ಕನ್ಕ್ಲೂಷನ್ಸ್? ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಸರ್, ಈಗ ಯಾರು ಸರ್ಕಾರಿ ಅಧಿಕಾರಿಗಳೇ ಕೊಡ್ತಾ ಇರೋದಲ್ಲ ಇವರೇ. ಈಗ ಕಾಂಗ್ರೆಸ್ ಪಕ್ಷ ಅಥವಾ ಬೇರೆ ಯಾರನ್ನ ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ರೆ ನಿಮ್ಗೆ ಪ್ರಾಬ್ಲಮ್ ಇರಬೇಕು. ಈಗ ಸರ್ಕಾರಿ ಅಧಿಕಾರಿಗಳು ಕೊಡ್ಲಿಕ್ಕಾಗೋದಿಲ್ಲ ಅಂದರೆ ಏನು? ಈಗ ಒಂದು ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಯಾರು ನಾಗರಿಕರಿದ್ದಾರೆ, ಯಾರು ಅರ್ಹರಿದ್ದಾರೆ, ಅವರಿಗೆ ನಾವು ಮತದಾರರ ಪಟ್ಟಿನಲ್ಲಿ ಸೇರಿಸ್ಬೇಕು. ಅದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಅದನ್ನು ಪರಿಷ್ಕರಣೆ ಮಾಡಿಬಿಟ್ಟು ಒಂದು ಉತ್ತಮವಾದಂಥ ಪಟ್ಟಿ ಬಿಡುಗಡೆ ಮಾಡೋದು ಎಲೆಕ್ಷನ್ ಕಮಿಷನ್ ಅವ್ರದ್ದು. ನಾವು ಕೊಟ್ಟ ತಕ್ಷಣವೇ ಇವರೆಲ್ಲ ಒಪ್ತಾ ಇದ್ದಾರಾ? ದರ್ ಇಸ್ ಅ ಪ್ರೊಸೆಸ್. ಈಗ ಇದಕ್ಕೆ ನಾವು ಇಲ್ಲಿಗಲ್ ಇಮಿಗ್ರೆಂಟ್ಸಿಗೆ ಮಾಡ್ತಾ ಇದ್ದೀವಿ, ಬಾಂಗ್ಲಾದೇಶಿಗೆ ಕೊಡ್ತಾ ಇದ್ದೀವಿ, ಏನಾದರೂ ಕಾಮನ್ ಸೆನ್ಸ್ ಇಟ್ಟು ಮಾತಾಡ್ತಾರಾ ಬಿ ಜೆ ಪಿಯವರು? ಮೊನ್ನೆನೂ ಕೂಡ ಹೇಳಿದ್ದೀನಿ, ನಮ್ಮ ರಾಜ್ಯ ಯಾವ ಅಂತಾರಾಷ್ಟ್ರೀಯ ಗಡಿಗೆ ಹತ್ತಿದೆ ಹೇಳಿವ್ರೆ? ಬಾಂಗ್ಲಾದೇಶಿ ಬಂದರು, ಎಲ್ಲಿಂದ ಬರ್ತಾ ಇದ್ದಾರೆ ರೀ? ವೆಸ್ಟ್ ಬೆಂಗಾಲಲ್ಲಿ ನಿಮ್ಮದೇ ಆಡಳಿತ. ಅಮಿತ್ ಶಾ ಅವರು ನಿಮ್ಮ ಹೋಮ್ ಮಿನಿಸ್ಟರೇ. ಮಧ್ಯಪ್ರದೇಶ್ ಬರ್ತದೆ, ಉತ್ತರ ಪ್ರದೇಶ್ ಬರ್ತದೆ, ಆಂಧ್ರ ಪ್ರದೇಶ್ ಬರ್ತದೆ, ಒರಿಸ್ಸಾ ಬರ್ತದೆ, ಬಿಹಾರ್ ಬರ್ತದೆ. ಮಧ್ಯದಲ್ಲಿ ಹೆಂಗೆ ಬರ್ತಾ ಇದ್ದಾರೆ ಇವರು ಬಾಂಗ್ಲಾದೇಶದವರು? ಸುಮ್ಮನೆ ಏನೋ ಮಾತಾಡಬೇಕು, ಸಮಾಜದಲ್ಲಿ ಆತಂಕ ಸೃಷ್ಟಿ ಮಾಡಬೇಕು, ಅದು ಸರಿಯಲ್ಲ. ನಿಮ್ಮ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಕೊಡ್ತಾ ಇರೋದು ಸರ್ಕಾರಿ ಅಧಿಕಾರಿಗಳು. ನಿಮ್ಗೇನಾದರೂ ತೊಂದರೆ ಇದ್ರೆ ಅದನ್ನ ಪ್ರೂವ್ ಮಾಡಿ. ಅದನ್ನ ಕೊಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ, ಅದನ್ನ ಕೊಡ್ಬೇಕಾಗಿರೋದು ಕೇಂದ್ರ ಗೃಹ ಇಲಾಖೆ. ಇವ್ರು ಯಾಕೆ ಕೊಡ್ತಿದ್ದಾರೆ ಅನ್ನೋದು ಒಂದು. ಎರಡನೇದು ಸರ್, ನೋಡಿ, ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ರಾಜ್ಯ ಸರ್ಕಾರ, ಅಂದ್ರೆ ನೀವು ಇಲ್ಲಿ ವಾಸ ಮಾಡ್ತಾ ಕೊಡ್ಬೇಕಲ್ಲ, ವಾಸ ಪ್ರಮಾಣ ಶಾಶ್ವತ. ಈಗ ಇಫ್ ಯು ಆರ್ ನಿಮ್ಮ ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ನಲ್ಲಿ ಹೆಂಗೆ ತೆಗಿತಾ ಇದ್ದಾರೆ ಹೇಳಿ? ಆಮೇಲೆ ಎಲ್ಲಿ ಕೊಡಬಾರ್ದಂತ ಎಲ್ಲಿದೆ? ಈಗ ವೆಸ್ಟ್ ಬೆಂಗಾಲಲ್ಲಿ ನೋಡಿದ್ರಲ್ಲ, ಸುಮಾರು 1 ಕೋಟಿ ಜನರಿಗೆ, ನಾಗರಿಕರಿಗೆ ಏಕಾಏಕಿ ತೆಗೆದುಬಿಟ್ರು. ನೀವು ಪಾಸ್ಪೋರ್ಟು, ನಿಮ್ಮ ಸಿಟಿಸನ್ಶಿಪ್ ಪ್ರೂವ್ ಮಾಡಲ್ಲ ಅಂತೀರಾ, ಆಧಾರ್ ಕಾರ್ಡು ಅಂತ ಇಲ್ಲ, ನಿಮ್ಮ ರೆಸಿಡೆನ್ಸಿ ಸರ್ಟಿಫಿಕೇಟು ಇಲ್ಲ ಅಂತೀರಾ, ಬ್ಯಾಂಕ್ ಅಕೌಂಟ್ ಕೊಟ್ಟರೆ ಅದನ್ನೂ ಇಲ್ಲ ಅಂತೀರಾ. ಮತ್ತು ವಾಟ್ ಈಸ್ ಯುವರ್ ಡಾಕ್ಯುಮೆಂಟ್ ಟು ಪ್ರೂವ್ ಯುವರ್ ಸಿಟಿಸನ್ಶಿಪ್? ಚುನಾವಣಾ ಆಯೋಗ 11 ದಾಖಲಾತಿ, ಕರೆಕ್ಟ್, ಅದನ್ನು ಎಲ್ಲವೂ ಇದೆ. ಅದು ಇಲ್ದಿದ್ದವರು ಇದನ್ನ ತಗೊಂಡು ಅಕ್ರಮ ಮಾಡಬಹುದಲ್ಲ ಅನ್ನೋದು ಅವ್ರ ಆರೋಪ. ಎಲ್ಲ ಆಗಿದೆ ಹೇಳಿವ್ರೆ ಇವ್ರು ಸುಮ್ಮನೆ ಆರೋಪ ಇಲ್ಲ. ಇವ್ರ ಆರೋಪ ಬಹಳ ಸ್ಪಷ್ಟವಾಗಿದೆ, ಬಾಂಗ್ಲಾದೇಶಿಗಳಿಗೆ ನಾವು ಕೊಡ್ತಾ ಇದೀವಿ ಅಂತ. ಹೆಂಗೆ ಆಗಕ್ಕೆ ಸಾಧ್ಯ ಆಗುತ್ತಾ? ಸುಮ್ಮನೆ ನಾನು ಹೇಳ್ತಾ ಇಲ್ವಾ, ಇವರಿಗೆ ಯಾವುದೇ ರೀತಿಯಾದಂಥ ಸುಳಿವು ಸಿಗ್ತಾ ಇಲ್ಲ, ಯಾವುದೇ ಎಕ್ಸ್ಕ್ಯೂಸ್ ಸಿಗ್ತಾ ಇಲ್ಲ. ಇವ್ರೆ ಹೊಸ ಎಕ್ಸ್ಕ್ಯೂಸ್ಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. BLAಗಳ್ದು ಮಾಡಿದ್ರು, ಇದು ಮಾಡ್ತಾ ಇದ್ದಾರೆ. ನ್ಯಾಷನಲ್ ಥ್ರೆಟ್ ಅಂತೆ ಇದು ರೀ. ವಿ ಆರ್ ಅ ಸ್ಟೇಟ್ ಗೌರ್ಮೆಂಟ್, ಜವಾಬ್ದಾರಿ ಅಂತ ರಾಜ್ಯ ಸರ್ಕಾರ. ನಮಗೆ ನ್ಯಾಷನಲ್ ಥ್ರೆಟ್ ಅಂತ ಹೇಳ್ತೀರ, ನಾಚಿಕೆ ಬರಲ್ವಾ BJP ಅವರಿಗೆ? ಏನು ನಮಗೇನು ಕಾನೂನು ಅನ್ನೋದು ಗೊತ್ತಿಲ್ವಾ? ಸಂವಿಧಾನ ಅನ್ನೋದು ಗೊತ್ತಿಲ್ವಾ ನಮಗೆ? ಇವೆಲ್ಲ ನೋಡಿ ಅವರಿಗೆ ಮನವೊಲ್ಸಕ್ಕೆ ಮಾಡ್ತಾರೆ. ನಾನು ಹೇಳಿದ್ದೀನಿ ನೋಡಿ, ಇವೆಲ್ಲನೂ ಕೂಡ ಅವರ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರು. ವೆಸ್ಟ್ ಬೆಂಗಾಲ್ನಲ್ಲೂ ಇದೇ ಮಾಡಿದ್ರು. BLOಗಳ ಮೇಲೆ ಆಪಾದನೆ ಮಾಡಿದ್ರು, ಮಮತಾ ಬ್ಯಾನರ್ಜಿ ಅವ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ರು, CEC ಹತ್ರ ಹೋಗಿ ನಾಟಕ ಮಾಡಿದ್ರು. ಅದಾದಮೇಲೆ SIR ಬಂತು. CEC ಅವ್ರು ಏನು ಮಾಡಿದ್ರು, ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತ ತಂದುಬಿಟ್ರು. ಅದರಲ್ಲಿ ಇರೋರು ಬರೋರಿಗೆ ಎಲ್ಲರಿಗೂ ಕೂಡ ಹೊರಗೆ ಹಾಕ್ಬಿಟ್ರು. ಅದೇ ಒಂದು ಪ್ರಕ್ರಿಯೆ ಇಲ್ಲೂ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಮುಂಜಾಗ್ರತವಾಗಿ ನಾವು ಮಾಡ್ತಾ ಇದ್ದೀವಿ. ಈ ಕೇರಳನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಪಂಚಾಯತ್ ಕಡೆಯಿಂದ ವಾಸಸ್ಥಳ ಏನು ನಿಮ್ಮ ವಾಸ ಸರ್ಟಿಫಿಕೇಟ್ ಕೊಟ್ಟಿಲ್ವಾ? ಅದು SIR ಮಾಡೋ ಟೈಮಲ್ಲಿ ಯಾಕೆ ಕೊಡ್ತಾ ಇರೋದು? ಮೊದಲೇ ಕೊಡಬಹುದಾಗಿತ್ತಲ್ಲ ಸರ್ಕಾರ. ಅವ್ರು ನೋಡಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರೆ ಇದು ಅಗತ್ಯನೇ ಇರ್ತಾ ಇರಲಿಲ್ಲಲ್ಲ ಸರ್. 12 ಪ್ರಶ್ನೆಗಳು ಕೇಳಿದ್ದೀವಿ, ಅದರಲ್ಲಿ ಇದೂ ಒಂದು. ಇವರು ಕರೆಕ್ಟಾಗಿ ನಮಗೆ ಹೇಳಿದಿದ್ರೆ ನಾವು ಯಾಕೆ ಮಾಡ್ತಾ ಇದ್ವಿ? ಕ್ಲಾರಿಟಿ ಇದೆಯಾ ನಿಮ್ಗಾನ? ಕ್ಲಾರಿಟಿ ಇದೆಯಾ ಹೇಳಿ ಸರ್? ನಂದು ಬಿಟ್ಬಿಡಿ, ನಿಮಗಾನ ನಮ್ಮ ಮಾಧ್ಯಮ ಸ್ನೇಹಿತರಿಗೆ SIR ಬಗ್ಗೆ ಕ್ಲಾರಿಟಿ ಇದೆಯಾ? ಪ್ರಕ್ರಿಯೆ ಬಗ್ಗೆ ಕ್ಲಾರಿಟಿ ಇದೆಯಾ? ನಿಮ್ದಾನ ಆಗಿದೆಯಾ? 2002ರಲ್ಲಿ ನೀವು ಎಲ್ಲಿದ್ರಿ, ಇವಾಗ ಎಲ್ಲಿದ್ದೀರಾ? ಇಲ್ಲ, ನೀವೇ ಪ್ರಯತ್ನ ಮಾಡಿ. ನಿಮ್ಮ ಮನೆ ಸೊಸೆ ಎಲ್ಲಿದ್ದಾರೆ? ನೀವು ನಿಮ್ಮ ಅಕ್ಕಗೋ ತಂಗಿಗೋ ನೀವು ಮದುವೆ ಮಾಡಿ ಬೇರೆ ಊರಿಗೆ ಕಳಿಸಿರ್ತೀರಾ, ಅವ್ರ ಪರಿಸ್ಥಿತಿ ಏನಿದೆ ದಯವಿಟ್ಟು ತಿಳ್ಕೊಳ್ಳಿ.
ಸುಮ್ಮನೆ ಈ ಬಿಜೆಪಿದವ್ರು ಹೇಳಿದಲ್ಲೇ ಸರಿ ಅಂತಲ್ಲ, ಸರ್ ನಾವು ಸರಿ ಅಂತೇನೆ. ನೀವಲ್ಲ ಅವ್ರು ಹೇಳಿದ್ದೆ ಸರಿ ಅಂತ ನಾವು ಒಪ್ಕೊಳಕ್ ರೆಡಿ ಇಲ್ಲ. ನೀವ್ ಹೇಳ್ತಾ ಇದ್ರ ಅಂತ ಹೇಳ್ತಾ ಇಲ್ಲ, ಚರ್ಚೆಗೆ ಬರ್ಲಿ. ಎರಡನೇದು ಮೊನ್ನೆ ಬೆಳಗಾವಿಯಲ್ಲಿ ಸಿಎಂ ಅವರು ಕೃಷ್ಣ ಕಾವೇರಿ ಗೋದಾವರಿ ನದಿ ಜೋಡಣೆಗೆ ನಮ್ಗೆ ಒಪ್ಪಿಗೆ ಇದೆ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ನಮ್ ನೀರು ಹಂಚಿಕೆನೆ ಆಗ್ಲಿಲ್ಲ. ಸಿಎಂ ಅವ್ರ ಆತರ ಹೇಳಿದ್ ಸರಿಯಲ್ಲ, ನೀರು ಹಂಚಿಕೆ ಆದ್ಮೇಲೆ ಇದನ್ನೆಲ್ಲ ಘೋಷಣೆ ಮಾಡ್ಬೇಕಾಗಿತ್ತು ಅನ್ನೋದು ನೋಡಿ. ಘೋಷಣೆ ಯಾರು ಮಾಡಿಲ್ಲ, ಇದೇ ಪ್ರಸ್ತಾಪ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ರು CR ಪಾಟೀಲ್ ಸಾಹೇಬ್ರ ಜೊತೆ. ಅದಕ್ಕೆ ಯಾಕೆ ಇವರು ಇದು ನದಿ ಜೋಡಣೆ ಅಷ್ಟು ಸುಲಭದ ಕೆಲಸ ಹೇಳಿ? ನಮ್ಗೆ ಬರೋ ಪಾಲೇ ಇವಾಗ ಕಾನೂನು ಹೋರಾಟ ಮಾಡಿ ತಗೋತಾ ಇದೀವಿ. ಅದು ಕೃಷ್ಣ ಇರ್ಬೋದು, ಉಜ್ನಿ ಇರ್ಬೋದು, ಕಾಗಿನ ಇರ್ಬೋದು, ನಿಮ್ಮ ಕಾವೇರಿ ಇರ್ಬೋದು. ಸೊ ಏನೇ ಇದ್ರೂ ಕೂಡ ಇದು ನದಿ ಜೋಡಣೆ ವಿಚಾರ ಈಗ 20 ವರ್ಷ ಆಯ್ತಲ್ಲ, ಚರ್ಚೆ ಆಗ್ತಾನೇ ಇದೆ. ನೋಡೋಣ, ಫಸ್ಟ್ ನೀವು ಹೇಳ್ದಂಗೆ ನಮ್ಮ ಪಾಲು ನಮ್ಗೆ ಬರಲಿ, ಅದಾದ್ಮೇಲೆ ಇವೆಲ್ಲ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಶೀಘ್ರದಲ್ಲೇ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ, ಈ ಇಂಥ ಸಂದರ್ಭದಲ್ಲಿ ಫುಲ್ ಫ್ಲೆಶ್ ಕ್ಯಾಬಿನೆಟು ಆದಷ್ಟು ಬೇಗ ಆದರೆ ಈ ಒಂದು ತುರ್ತು ಪರಿಸ್ಥಿತಿ ಥರ ಏನು ನಿರ್ಮಾಣ ಆಗ್ತಾ ಇದೆ, ಬರೋದಿರ್ಬೋದು ಅಥವಾ ನೆರೆದಿರ್ಬೋದು. ಸೊ ಒಂದು ಫುಲ್ ಫ್ಲೆಶ್ ಕ್ಯಾಬಿನೆಟ್ ಇದ್ದರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟು ಬೇಗ ಒಂದು ಎಲ್ಲರಿಗೂ ಪರಿಹಾರ ಕೊಡ್ಬೋದು ಅಂತ ಇದೆ. ಸೊ ದಟ್ ಈಸ್ ವೆರಿ ಕ್ಲಿಯರ್. ಆಷಾಢಕ್ಕೆ ಮುಂಚೆ ಆಗ್ಬಿಡುತ್ತಾ ಅಂತ ಅಧಿಕಾರ ಇಲ್ಲ, ನಾನ್ ನಂಬಲ್ಲ. ಆದ್ರೆ ಅಧಿಕಾರ ಕೊಡ್ಬೇಕಾದ್ರೆ ತಗೋಬೇಕಾದ್ರೆ ಯಾರು ನೋಡ್ತಾರೆ ಅದು? ಬಟ್ ಇದಕ್ಕೆ ಸಂಬಂಧ ಇಲ್ಲ. ನಮ್ಮ ಜವಾಬ್ದಾರಿ ನಮ್ಮ ಜನರಿಗೆ ನೋಡ್ಕೊಳೋದು, ಆಯ್ತಾ? ಅಂಡ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ನೀವು ಹೇಳ್ದಂಗೆ ಆಷಾಢ ಇರ್ಬೋದು, ರಾಹುಕಾಲ ಇರ್ಬೋದು, ಯಾರ್ಯಾರ ಭಕ್ತಿ ಮತ್ತು ಯಾರ್ಯಾರ ನಂಬಿಕೆ ಅವ್ರಿಗೆ ಇರ್ತದೆ. ಬಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ಗವರ್ನೆನ್ಸ್ ಅಲ್ಲ. No, I mean, whatever is the procedure, let them follow. Nobody is above the law of the land, and we will see what is the reasons. I have not had a look. I have not looked into what the Honorable Lokayukta has sent. I'll have a look at it, and then only I could be able to comment better on it. How do you look at the issue of the permanent residency certificate by the government of? They're just trying to call up the boogeyman. They're talking about us giving certificates to Bangladeshis. My question is, how is Bangladeshis coming to Bangalore? Whose responsibility is it to man the international borders? Who is in power in West Bengal? Who is in power in the Northeast? Who is in power in Bihar, Madhya Pradesh, Uttar Pradesh? How are they coming in? What is Mr. Amit Shah doing? And do you take the government, state government, to be fools to issue certificates, permanent residency certificates to Bangladeshis? We are a responsible government. BJP has not been able to find any loophole with what we are trying to do with SIR. That's why they're raising these boogeymen. That's it. You mean to say the borders are weak where the BJP... See, who is shouting that Bangladeshis are coming? Every day when you wake up, who is the one who's shouting in Uttar Pradesh? Who's the one who's shouting in Karnataka? Who's the one who's shouting in West Bengal? BJP. So whose responsibility is it to guard the international borders? Is it my responsibility? Does Karnataka share an international border with any country? So how are they coming in? In fact, BJP should answer this. Why are you expecting the Karnataka Home Minister to answer this or the Karnataka Chief Minister to answer this? How are illegal immigrants getting into the country?